ಮೊದಲು ಬಡ್ಡಿ ಬೇಗ ಯಾವ ಬಸವಣ್ಣ ಹುಟ್ಟಿದ್ರು ಆ ಬಸವಣ್ಣ ಬೇಗ ವರಪ್ರಸಾದದಿಂದ ಬಸವಣ್ಣವ್ರು ಹುಟ್ಟಿದ್ರು. ನಮಸ್ಕಾರ ಕರ್ನಾಟಕ. ಜಗಜ್ಯೋತಿ ಬಸವೇಶ್ವರು ಹುಟ್ಟಿರುವಂತಹ ಒಂದು ಸ್ಥಳಕ್ಕೆ ನಾನು ಬಂದಿದ್ದೀನಿ. ಬನ್ನಿ, ಇದು ಬಸವನ ಭಾಗ್ಯವಾಡಿಯಲ್ಲಿ ನಾನಿದ್ದೀನಿ. ಬನ್ನಿ, ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡೋಣ. ನೋಡಿ ಎಷ್ಟು ಸ್ವಚ್ಛತೆಯಾಗಿ ಇಟ್ಟಿದ್ದಾರೆ ಜಾಗನ. ದೇವಸ್ಥಾನನ ಎಷ್ಟು ಸ್ವಚ್ಛತೆಯಿಂದ ಇಟ್ಟಿದ್ದಾರೆ ಅಂದ್ರೆ ಇರುವಾಗ ಆನೆಗಳು ಕಾಣಿಸ್ತವೆ. ವೈಟ್ ಪೇಂಟ್ ಮಾಡಿದ್ದಾರೆ. ಬಸವಣ್ಣನವರ ಒಂದು ಪಲ್ಲಕ್ಕಿ ನೀವು ಕಾಣಿಸ್ತಾ ಇರ್ಬೋದು. ಭಕ್ತಿ ಬಸವಣ್ಣ ಭಂಡಾರಿಯವರು ಇವ ಮೂಲ ನಂದೀಶ್ವರ. ಮೊದಲ ಇಲ್ಲಿ ಮಾದರಸ ಮಾದಲಂಬಿಕೆ ಅಂತ ಅವರು ರಾಜರು ಆಗಿನ ಕಾಲದಾಗ ಅವರು ಈ ನಂದೀಶ್ವರನ ಪೂಜೆ ಮಾಡಿ ನಂದೀಶ್ವರ ಮೊದಲ ಮೂಲ ಸ್ಥಾನ ಬಸವಣ್ಣ ಹುಟ್ಟಿದ ಜನ್ಮಸ್ಥಳ ಇದೆ. ಅವ್ರು ಆಡಿದಂತ ಸ್ಥಳಗಳ, ಅವ್ರ ಬಾಲ್ಯದಲ್ಲಿ ಆಡಿದಂತ ಸ್ಥಳ, ಮತ್ತ ಅವ್ರ ಬಾವಿಯಲ್ಲಿ ಹಿಂದ್ಗಡೆ ಬಾವಿ ಇದೆ, ಅಲ್ಲಿ ಬಾವಿಯಲ್ಲಿ ಈಸಾಡಿದ್ದು ಮತ್ತ ವಿದ್ಯಾಭ್ಯಾಸ ಮಾಡಿದ್ದು ಇಲ್ಲಿ. ಅವರು ಬಾಗೇವಾಡಿ ಬಿಟ್ಟಿದ್ದ ಕಾರಣ ಏನಂದ್ರ ಅವರು ತಂದೆಯವರು ಮಾದರ್ಸವರು ಯಜ್ಞ ಹುಡಿದ್ರು. ಯಜ್ಞ ಹುಡಿದು ಅವರು ಅಡ್ಡ ಹಿಡಿದ್ರು. ಅವಾಗ ಯಜ್ಞ ಮಾಡ್ಬೇಡಪ್ಪ, ನನಗೆ ಮುಂಜಿ ಮಾಡ್ಬೇಡ, ಈ ಬ್ರಾಹ್ಮಣರಾಗಿ ನೀ ಮಾಡ್ಕೋಬೇಕು, ಇಲ್ಲ ನಮ್ಮ ಮುಂದೆ ನಾ ಮಾಡ್ಕೊಳಲ್ಲ, ಇದೇ ವಾದ ಹಾಕೊಂಡು ಅವರ ಕೂಡ ಅವರ ಪ್ರೋತ್ಸಾಹ ಜಳಗ ತೆಗೆದು ಕುಡುಸಮ್ ಕಡೆ ಹೋಗಿ ಅಲ್ಲಿ ವೇದವ್ಯಾಸ ಮುನಿಗಳ ಹತ್ರ ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಮುಂದಿನ ಚರಿತ್ರೆ ನಡೀತೈತೆ. ಅಲ್ಲಿ ಬಸವಣ್ಣವ್ರ ಬೆಳಕ ಅಲ್ಲಿಂದ ಬಿದ್ದ, ಅಲ್ಲಿಂದ ಅವ್ರ ಮಾವ ಮಧುವರಸ ಅವ ಆ ಕಡೆ ಕರ್ಕೊಂಡು ಹೋಗಿ ಮಂಗಳೂರ ಕರ್ಕೊಂಡು ಹೋಗಿ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಬಿಜ್ಜರಾಜ ಸಂಪರ್ಕ ಮಾಡಿ ಅಲ್ಲಿ ಮಂತ್ರಿ ಪದವಿ ಮಾಡಿ ಅವರಲ್ಲಿ ರಾಜಭಾರ ಮಾಡಿದ್ರು ಅಂತ ಚರಿತ್ರೆ ಬರ್ತತಿ. ಇನ್ನೂ ಹಲವಾರು ಬಾಳ ಅದಾವ ಹೇಳಿದ್ರ, ಆದ್ರೆ ಬಸವಣ್ಣವ್ರ ಮಾತ್ರ ಇಷ್ಟ ಆದ ಚರಿತ್ರೆ. ಇಲ್ಲಿ ಮಾದಲಾಂಬಿಕೆ ಮಾಧುವರಸ ಮನಿ ದೇವ್ರು ಅಂತ ಅಂತಾರ್ರಿ. ಹೌದು, ಮೂಲ ನಂದೀಶ್ವರ. ಇಲ್ಲಿ ಅವರು ವರ್ತ ಮಾಡಿ ಬಸವಣ್ಣನ ಅವರು ನಮ್ಮ ಮೂಲ ನಂದೀಶ್ವರ ವರದಿಂದೇ ಬಸವಣ್ಣವ್ರು ಹುಟ್ಟಿದ್ರು. ಮಾದಲಾಂಬಿಕೆ ಅವರು ಹೀಗೆ ನಂದೀಶ್ವರ ಅದೇ ದಿನಂಪ್ರತಿ ಬಂದು ಇಲ್ಲಿ ಎಲ್ಲಾ ಸೇವಾ ಮಾಡಿ ಭಕ್ತಿ ಮಾಡಿ ಹರಕೆ ಹೊತ್ಕೊಂಡು ಒಂದ್ ಒಳ್ಳೆ ಪುತ್ರನ್ ಕೊಡಪ್ಪ ಅಂತ ಮೊದಲು ಮಕ್ಕಳಿದ್ದಿಲ್ಲ ಅವ್ರಿಗೆ. ಇವರು ಭಕ್ತಿಲಿಂದ ಅವ್ರ ಭಕ್ತಿ ಮೆಚ್ಚಿ ಬಸವಣ್ಣ ಅವ್ರಿಗೆ ಬಸವಣ್ಣವ್ರಂತ ಮಗನ ಕೊಟ್ಟರು. ಬ್ರಾಹ್ಮಣ ಸಮಾಜ ಹುಟ್ಟಿದ್ರು. ಬ್ರಾಹ್ಮಣ ಸಮಾಜ ಹುಟ್ಟಿ ಹಿಂದೂ ಲಿಂಗಾಯತ ಧರ್ಮವನ್ನು ಬೆಳೆಸಿದ್ರು. ಈ ಎಲ್ಲಾ ಮೂಢನಂಬಿಕೆ ಅಂತ ಕೇಳಿದ್ರು. ಮೊದಲ ಯಜ್ಞ ಮಂತ್ರ ತಂತ್ರ ಇವೆಲ್ಲ ನಂಬ್ಯಾಡ್ರಿ, ಮೂಢನಂಬಿಕೆ ಬೀಳ್ಬ್ಯಾಡ್ರಿ ಅಂತೇಳಿ, ಒಂದೇ ಲಿಂಗ ಒಂದೇ ದೇವನೊಬ್ಬೇ ನಾಮ ಹಲವು, ಎಲ್ಲಾ ದೇವ್ರಿಗೆ ಕೈ ಮುಗಿಬ್ಯಾಡ್ರಿ ಅಂತೇಳಿ ಹಿಂಗೊಂದು ಸಲಹೆ ಕೊಟ್ಟು ಜನ ಜಾಗೃತಿ ಮಾಡಿ ಅವರು ಒಳ್ಳೆ ಒಂದು ಲಿಂಗಾಯತ ಹಿಂದೂ ಧರ್ಮವನ್ನು ಸ್ಥಾಪನಾ ಮಾಡಿದ್ರು ಅಂತ ಚರಿತ್ರೆ ಹೇಳ್ತೈತಿ. ಮೊಮ್ಮರು ಒಂದು ಸಾಂಗ್ ಆಡ್ತಾರಂತ್ರಿ ಬಸವಣ್ಣನ ಹೆಸರ ಮೇಲೆ. ಮಂಗಳಾರುತಿ ಬೆಳಗಿರಿ ಬಾಗೇವಾಡಿ ಬಸವಣ್ಣಗ, ಕರ್ಪೂರ ರುತಿ ಬೆಳಗಿರಿ ಜಗಜ್ಯೋತಿ ಬಸವಣ್ಣಗ, ಮಂಗಳಾರುತಿ ಬೆಳಗಿರಿ ಬಾಗೇವಾಡಿ ಬಸವಣ್ಣಗ, ಕರ್ಪೂರ ರುತಿ ಬೆಳಗಿರಿ ಜಗಜ್ಯೋತಿ ಬಸವಣ್ಣಗ, ನೇಮದಿಂದಲಿ ನಡೆದವಂಗ ಲಿಂಗ ಪೂಜೆಯ ಮಾಡಿದವಗ, ನೇಮದಿಂದಲಿ ನಡೆದವಗ ಲಿಂಗ ಪೂಜೆಯ ಮಾಡಿದವಗ, ಲಿಂಗ ಪೂಜೆಯ ಮಾಡಿದವಗ, ಲಿಂಗ ಪೂಜೆಯ ಮಾಡಿದವಗ, ವಚನ ಸಾಹಿತ್ಯ ಬರೆದವಗ, ಮಂಗಳಾರುತಿ ಬೆಳಗಿರಿ ಜಗಜ್ಯೋತಿ ಬಸವಣ್ಣಗ, ಕಾಯಕ ಕೈಲಾಸ ಅಂದಮಗ ದಯವೇ ಧರ್ಮ ಅಂದಮಗ, ಕಾಯಕ ಕೈಲಾಸ ಅಂದಮಗ ದಯವೇ ಧರ್ಮ ಅಂದಮಗ, ದಯವೇ ಧರ್ಮ ಅಂದಮಗ, ದಯವೇ ಧರ್ಮ ಅಂದಮಗ, ನಮಗ ಬದುಕು ದಾರಿ ಕಲಿಸಿದವಗ, ಮಂಗಳಾರುತಿ ಬೆಳಗಿರಿ ಬಾಗೇವಾಡಿ ಬಸವಣ್ಣಗ, ಕಲ್ಯಾಣ ಕ್ರಾಂತಿ ಮಾಡಿದವಗ ಎಲ್ಲಾ ಶರಣರಿಗೆ ಬೇಕಾದವಂಗ, ಕಲ್ಯಾಣ ಕ್ರಾಂತಿ ಮಾಡಿದವಂಗ ಎಲ್ಲಾ ಶರಣರಿಗೆ ಬೇಕಾದವಂಗ, ಎಲ್ಲಾ ಶರಣರಿಗೆ ಬೇಕಾದವಂಗ, ಎಲ್ಲಾ ಶರಣರಿಗೆ ಬೇಕಾದವಂಗ, ಕೂಡಲ ಸಂಘಗೆ ಬೇಕಾದವಂಗ, ಮಂಗಳಾರುತಿ ಬೆಳಗಿರಿ
ಜಗಜ್ಯೋತಿ ಬಾಸವನ್ನಗ. ಓಂ ನಮ ಶಿವಾಯ ಬಸವನಿಗೆ. ಇಲ್ಲಿ ಶಿವಪ್ಪ, ಅಲ್ಲಿ ಬಸವ. ಇಲ್ಲಿಂದ ಕತೆ ಹೇಳ್ತಾರೆ, ಅಲ್ಲಿ ಕೇಳ್ತಾರೆ. ನೋಡಿ, ಈ ದೇವಸ್ಥಾನ ಕಟ್ಟಿರೋರು ಎಷ್ಟನೇ ಶತಮಾನದಲ್ಲಿ? 11ನೇ ಶತಮಾನದಲ್ಲಿ. ಇದು ಯಾರು ಕಟ್ಟಿದ್ದು ಅಂತಂದ್ರೆ ಕಲ್ಯಾಣ ಚಾಳುಕ್ಯರಿಂದ ಕಟ್ಟಲಾಯಿತು ಅಂತ ಹೇಳ್ತಾರ. ನೋಡ್ರಿ, ವಾವ್, ಏನಾದ್ರು ಒಬ್ಬ ತುಂಬಾ ಚೆನ್ನಾಗಿದೆ. ಇದು ಇವಾಗ 2012-13 ಇದು ಕಟ್ಟಲಾಯಿತು. ಆದ್ರೆ ಅದು ಬಾಗಿಲು ಮಾತ್ರ ಹಂಗೆ ಇದೆ, ಸೇಮ್ ಟು ಸೇಮ್. ಕಾಲದಲ್ಲಿ ಇತಿಹಾಸದಲ್ಲಿ ಬಸವಣ್ಣನವರ ಮೂಲ ವಿಗ್ರಹ ಇದೇ ಜಾಗದಲ್ಲಿತ್ತು. ಈ ಜಾಗದಲ್ಲಿತ್ತು. ಇಲ್ಲಿ ಮೇಲ್ಗಡೆ ನೀವು ವಾಸ್ತುಶಿಲ್ಪದಲ್ಲಿ ನೋಡಬಹುದು ಎಷ್ಟು ಅದ್ಭುತವಾಗಿರೋ ಕಥೆ ಐತಂದ್ರ, ಶಿವ ರಾಕ್ಷಸರನ್ನ ಸಂಹಾರ ಮಾಡುವಂತ ದೃಶ್ಯವನ್ನ ದೇವತೆಗಳು ವಿವಿಧ ವಾಹನಗಳಲ್ಲಿ ಎಲ್ಲ ಬಂದು ನೋಡ್ತಾ ಇದಾರೆ. ಕುದುರೆ, ಐರಾವತ, ಆನೆ, ಒಂಟೆ, ಟಗರು ಮತ್ತು ಮನುಷ್ಯರ ಮೇಲೆ ಬೇರೆ ಬೇರೆ ವಾಹನಗಳ ಮುಖಾಂತರ ಬಂದು ಅದ್ಭುತವಾದಂತ ದೃಶ್ಯವನ್ನ ನೋಡಕತ್ತಾರ. ಅಂತ ವಾಸ್ತುಶಿಲ್ಪ ಅಲ್ಲಿ ಮೇಲೆ ಐತಿ. ಮತ್ತು ಬಸವಣ್ಣರ ಮೂಲ ವಿಗ್ರಹ ಏನಿದೆ ಈಗ, ಅದು ಇಲ್ಲಿದ್ದು ಇದು ಈ ಜಾಗದಲ್ಲಿ. ಆದ್ರೆ ಏನು ಕೆಲವೊಂದು ಈ ಮೂರ್ತಿ ಭಂಜಕರಿದ್ರು, ಮೊಹಮ್ಮದ್ ಗೌರಿಗಳಿದ್ರಲ್ಲ, ಅವರಿಂದ ಈ ನಂದೀಶ್ವರ ದೇವರನ್ನ ರಕ್ಷಣೆ ಮಾಡೋ ಸಲುವಾಗಿ, ಅಂದ್ರೆ ಮೂರ್ತಿ ಹಾಳಾಗೋ ತಪ್ಪಿಸೋ ಸಲುವಾಗಿ ನಮ್ಮ ಪೂರ್ವಿಕರು ಈ ಮೂರ್ತಿಯನ್ನ ಆ ಜಾಗಕ್ಕೆ, ಅಂದ್ರೆ ಇಂದಿನ ಜಾಗಕ್ಕೆ ಸ್ಥಳಾಂತರ ಮಾಡಿದ್ರು. ಪ್ರಸ್ತುತವಾಗಿಯೂ ಸಹ ಅದೇ ಜಾಗದಲ್ಲಿ ಬಸವಣ್ಣ ಈಗ ಪೂಜೆ ಬರ್ತಾ ಇದೆ. ನೋಡಿ, ಇದು ಕಾಣಿಸ್ತಾ ಇರುವಂತಹ ಒಂದು ಶಿಲೆ ಅನ್ನೋದು ಅಮೃತ ಶಿಲೆ ಅಂತ ಕರೆಯುತ್ತಾರೆ. ಮೃತೆಯ ಒಂದು ರೂಪದಲ್ಲಿ ನೋಡ್ರಿ, ಇಲ್ಲಿ ಒಂದು ಶಿವಲಿಂಗ ಇದೆ. ಶಿವಲಿಂಗ ನೋಡಿ, ಇದು ಓಂ ನಮೋ ನಾರಾಯಣ, ಓಂ ನಮೋ ಶಿವಾಯ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಪ್ರತಿ ವರ್ಷ ಶ್ರಾವಣ ಸೋಮವಾರದ ಒಂದು ಸೋಮವಾರವನ್ನ ಬಿಟ್ಟು, ಏನ ಅಂದ್ರೆ 4 ಸೋಮವಾರ ಇದ್ರೆ 3ನೇ ಸೋಮವಾರ, 5 ಸೋಮವಾರ ಇದ್ರೆ 4ನೇ ಸೋಮವಾರ ಜಾತ್ರೆ ಆಗುತ್ತೆ. ಬಹಳಷ್ಟು ವಿಜೃಂಭಣೆಯಿಂದ ಜಾತ್ರೆ ಆಗುತ್ತೆ ಮತ್ತು ಬಹಳಷ್ಟು ಶಿಸ್ತಿನಿಂದ ಜಾತ್ರೆಯನ್ನ ಆಚರಣೆ ಮಾಡ್ತಾರೆ. ಕೋಟ್ಯಾಂತರ ಜನ ಸೇರಿದ್ರು ಯಾರಿಗೂ ತೊಂದರೆ ಆಗಲ್ಲ, ಏನಿಲ್ಲ. ಮತ್ತು ಬಹಳಷ್ಟು ಇದರಿಂದ ಸಂಭ್ರಮದಿಂದ ಜಾತ್ರೆ ನಡೆಯುತ್ತೆ. ಮತ್ತು ಪ್ರತಿ ಸೋಮವಾರ ಬಸವೇಶ್ವರ ಸ್ವಾಮಿಗೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಬಹಳ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ಪ್ರತಿ ಸೋಮವಾರನು ಸಾಯಂಕಾಲ ಹೊತ್ತು ಪಲ್ಲಕ್ಕಿ ಸೇವೆ ಹಾಗೂ ಅನ್ನ ಪ್ರಸಾದ ಇರ್ತೈತಿ. ಪ್ರತಿನಿತ್ಯ ಸಹ ಇಲ್ಲಿ ಅನ್ನ ಪ್ರಸಾದ ಇರ್ತೈತಿ. ಯಾರಾದ್ರೂ ಭಕ್ತರು ಬಂದವರು ದೇವ್ರ ದರ್ಶನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಆತನ ಸೇವೆ ಮಾಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ನೋಡ್ರಿ, ಇವ್ರು ಹೇಳೋರಲ್ರಿ ಡೀಟೇಲ್ ಅಂದ್ರೆ ಡೀಟೇಲ್ ಹಿಂಗ್ ಕೊಡ್ಬೇಕ್ರಿ. ನೋಡಿ, ಇದು ದೇವಸ್ಥಾನ ಯಾವಾಗ ಕಟ್ಟಿರೋದು ಅಂತ ನಿಮಗೆ ಏನಾದ್ರು ಗೊತ್ತಾ? ಇದು ಬಸವಣ್ಣನ ಜನ್ಮಸ್ಥಳ ಬಸವನ ಬಾಗೇವಾಡಿ. ಆದರೆ ಮೂಲ ನಂದೀಶ್ವರ ದೇವರ ಕೂಡಲ ಸಂಗಮ ದೇವರ ದೇವಸ್ಥಾನ ಇರೋದು. ಇದು ಪೂರ್ವಿಕರ ಕಾಲದಲ್ಲಿ ಭಾರತ ಇತಿಹಾಸದಲ್ಲಿ ನೀವು ಹುಡುಕಾಡಿದ್ರೆ ಇಂಥ ದಿನ ಇಂಥ ದಿವಸ ಕಟ್ಟಡ ಚಾಲು ಆಯ್ತು ಅಂತ ನಿಮಗೆ ಎಲ್ಲಿ ಇತಿಹಾಸ ಸಿಗುದಿಲ್ಲ. ಅಂದ್ರ ಭಾರತದ ಇತಿಹಾಸದಲ್ಲೇ ಇದು ಬಸವಣ್ಣವರ ಏನು 12ನೇ ಶತಮಾನದ ಕಾಲಕ್ಕಿಂತ ಪೂರ್ವದಲ್ಲೇ ಈ ದೇವಸ್ಥಾನ ಇತ್ತು. ಇದೇ ದೇವರಿಗೆ ಹರಕೆಯನ್ನ ಕಟ್ಕೊಂಡು ತಾಯಿ ಮಾದಲಾಂಬಿಕೆಯವರು ಬಸವಣ್ಣವ್ರನ್ನ ಹಡಿತಾರ. ಆದ್ರೆ ಇದು ದೇವಸ್ಥಾನ ಏನು ಕಲ್ಯಾಣಿ ಚಾಲುಕ್ಯರು ನಿರ್ಮಾಣ ಮಾಡಿದ್ರು ಅದೇ ದೇವಸ್ಥಾನ ಇನ್ನೂವರೆಗೂ ಇತ್ತು. ಆದ್ರೆ 2009ರಲ್ಲಿ ಏನಿದೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಅದು ಹಳೆ ಪುರಾತನ ದೇವಸ್ಥಾನ ಅದು ಮರು ನಿರ್ಮಾಣ ಮಾಡಿದ್ ಇತ್ತೀಚೆಗೆ 2009ರಿಂದ ಒಂದು 3-4 ವರ್ಷಗಳ ಕಾಲ ಹೊಳ್ಳಿ ವಾಪಸ್ ಮರು ನಿರ್ಮಾಣ ಮಾಡಿದ್ರು ಅದನ್ನ. ಅದನ್ನ ಈ ಸದ್ ನೀವು ನೋಡ್ಬೋದು, ಹೊಸ ಕಟ್ಟಡವನ್ನ. ಆದ್ರ ಅವರು ಏನ ರಾಜ ಮಹಾರಾಜರು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಏನ ಪುರಾತನ ಕಾಲದಲ್ಲಿ ದೇವಸ್ಥಾನ ಇತ್ತು, ಅದು ಒಂದ್ ಸಣ್ಣ ಬಿರುಕುನು ಬಿಡದೆ ಅದು ಇಲ್ಲಿವರೆಗೂ ಇತ್ತದು. ಇತಿಹಾಸವನ್ನು ತಿಳ್ಕೊತಾ ಇದೀನಿ. ಬನ್ನಿ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಶ್ರಾವಣದಲ್ಲಿ ಜಾತ್ರೆ ಆಗತ್ತೆ ಅಂತ ಹೇಳಿದ್ರಿ, ಹೇಳಿ. ಶ್ರಾವಣ ಮಾಸದ ಕೊನೆಯ ಸೋಮವಾರವನ್ನ ಒಂದು ಬಿಟ್ಟು ಇಲ್ಲಿ ಉಳಿದಂತ ಒಂದು ಸೋಮವಾರ ದಿನ ಜಾತ್ರೆನ ಮಾಡ್ತಾರೆ. ಅಂದ್ರ ಶ್ರಾವಣ ತಿಂಗಳ 4ನೇ ಸೋಮವಾರ ಬಂದಿತ್ತಂದ್ರೆ 3ನೇ ಸೋಮವಾರ ಜಾತ್ರೆ, 5 ಸೋಮವಾರಗಳು ಬಂದಿದ್ವು ಅಂದ್ರೆ ಕೊನೆಯ ಸೋಮವಾರ ಬಿಟ್ಟು 4ನೇ ಸೋಮವಾರ ಒಂದು ಜಾತ್ರೆ.
ಆದ್ರೆ ಜಾತ್ರೆ ಒಂದು ವಾರಗಳ ಕಾಲ 8ರಿಂದ 10 ದಿವಸಗಳ ಕಾಲ ಪೂಜೆ ಕೈಂಕರ್ಯಗಳಾಗಿರ್ಬೋದು, ಮಕ್ಕಳ ಆಟಗಳಾಗಿರ್ಬೋದು ಮತ್ತು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ, ವಚನ ನಾಟ್ಯಗಳು, ಹೀಗೆ ಸಾಕಷ್ಟು ವೈವಿಧ್ಯ ಕಾರ್ಯಕ್ರಮಗಳು ಸತತ 8-10 ದಿವಸಗಳ ಕಾಲ ಜಾತ್ರೆ ಸಂದರ್ಭದಲ್ಲಿ ನಡೀತಾವು. ಮತ್ತು ಇಡೀ ಒಂದು ಏನು ಶ್ರಾವಣ ಮಾಸ ಇದೆ, ಒಂದು ಮಾಸ ಪೂರ್ತಿ ಇಲ್ಲಿ ಬಸವನ ಬಾಗೇವಾಡಿನೇ ಒಂದು ತರ ದೇವಾಲಯ ತರ ನಿರ್ಮಾಣ ಆಗಿಬಿಟ್ಟಿರ್ತೈತಿ. ಅವಾಗ ಮಧ್ಯರಾತ್ರಿ 12-1 ಗಂಟೆಗೆ ಎಲ್ಲರೂ ಜನ ಎದ್ದು ಮಡಿ ಉಟ್ಕೊಂಡು ದೇವರ ದರ್ಶನಕ್ಕೆ ಬರೋದು, ಅಭಿಷೇಕ, ಈತನಿಗೆ ಉರುಳು ಸೇವೆ, ದೀಡು ನಮಸ್ಕಾರ, ಪೂಜೆ ಪುನಸ್ಕಾರ, ಅಭಿಷೇಕಗಳು ಈ ತರ ನಿರಂತರವಾಗಿ ಸಾಗ್ತಾ ಇರ್ತಾವು. ಒಂದು ಬಹಳ ಬಸವಣ್ಣ ಬಾಗೇವಾಡಿಗೆ ಒಂಥರ ಸಾಂಸ್ಕೃತಿಕ ಈ ತರ ಮುಂದುವರ್ಸ್ಕೊಂಡ್ ಮಾಡಿತ್ತು. ಎಷ್ಟೇ ತಲಾಂತರಗಳು 100 ವರ್ಷಗಳಾದ್ರೂ ಸಹ ಪರಂಪರೆ ಇನ್ನೂ ಕಡಿಮೆ ಆಗಿಲ್ಲ, ಹೆಚ್ಚುತ್ತಾ ಹೋಗಿದೆ ಹೊರತು ಕಡಿಮೆ ಆಗಿಲ್ಲ. ಗುಡಿ ಅಂತಿದ್ರು ಹಾ. 7ನೇ ಶತಮಾನದಾಗ. ಹಾ. ಆಮೇಲೆ ಏನ್ ನಂದಿ ಸ್ಥಾಪನೆ ಆಯ್ತಲ್ಲ, ಅವಾಗ ಬಸವನವ್ರ ತಾಯಿ ಬೇಡ್ಕೊಂಡು ಅವಾಗ ಇದು ಮೂಲ ನಂದೀಶ್ವರ ಅಂತ ಫೇಮಸ್ ಆಯ್ತು. ವೆಂಕಟೇಶ್ವರ ದೇವಸ್ಥಾನ, ತ್ರಿಕಟೇಶ್ವರ ಗುಡಿ ಅಂದ್ರೆ 3 ಲಿಂಗಗಳ ಗುಡಿ ಅಂತಿದ್ರು. 3 ಲಿಂಗಗಳು ಇದ್ದು ಯಾವಾಗ ನಂದಿ ಸ್ಥಾಪನೆ ಏನ್ ಆಯ್ತಲ್ಲ ಅವಾಗಿನಿಂದ ಮೂಲ ನಂದೀಶ್ವರ. ಮತ್ತೆ ಬಸವನವ್ರ ತಾಯಿ ಬೇಡ್ಕೊಂಡು ಬಸವನವ್ರ ಏನ್ ಹುಟ್ಟಿದ್ರಲ್ಲ ಅವ ಫುಲ್ ಫೇಮಸ್ ಆಗ್ಬಿಡುತ್ತೆ. ಇದು 7ನೇ ಶತಮಾನ ಅಂತಂದ್ರೆ ನಂದೀಶ್ವರ 7ನೇ ಶತಮಾನಕ್ಕಿಂತ ಮುಂಚೆನೆ ಇದಾಗಿದ್ರ. 7ನೇ ಶತಮಾನದ ದೇವ್ರ ಅಂದ್ರೆ ಇಲ್ಲಿ ಅದಕ್ಕೊಂದು ಸ್ಟೋರಿ ಐತಿ ಇಷ್ಟ. ಅಂದ್ರ ಒಂದು ಹಳೆ ಕಥೆ ಐತಿ, ಅದು ನಿಜ ಐತೆ ಸುಳ್ಳು ಐತೆ ಗೊತ್ತಿಲ್ಲ, ಅದು ಹಿರಿಯರ್ ಹೇಳಿದ್ದು. ನಂದಿ ಈ ಭೂಮಿ ಬಂದ, ಅವ್ ಬರ್ಬೇಕಾದ್ರ ಗಣಪತಿ ಕಳ್ಕೊಂಡಿದ್ದ. ಶಿವನು ಆನ ನಂದಿ, ಶಿವ ಪರಮಾತ್ಮ ಹೇಳ್ತಾನ ಹೋಗಪ್ಪ ನಂದಿ, ಗಣಪತಿ ಕಳ್ಕೊಂಡನ, ಸ್ವಲ್ಪ ಹುಡ್ಕೊಂಡ್ ಹೋಗಂತ ಭೂಲೋಕ ಕಳಿಸ್ತಾರ. ಇದೆಲ್ಲ ಪ್ರೀ ಪ್ಲಾನ್ ಅದು ದೇವ್ರದ್ದು. ಅವ ನಂದಿ ದೇವ್ರ ಆಟ. ಅವಾಗ ಹುಡ್ಕೋತ ಬರ್ತಾನ, ಏನು ಸಂಗಮ ನಂದು. ಅವಾಗ ನಂದೀಶಿಗ ಹೇಳ್ತಾನ, ಎಲ್ಲಿಗ್ ಬಂದಿವಪ್ಪ, ಎದಕ್ ಬಂದಿ ಇಲ್ಲಿ, ಬಾಗೇವಾಡಿಗೆ ಯಾಕೆ ಬಂದಿರ್ತಿ? ಹಿಂಗ್ರಿ ಗಣಪತಿ ಕಳದನ ಸಂಗಮತ, ನಂಗ್ ಹುಡುಕ್ ಕೊಡು ಅಂತಾನ. ನಾ ಗಣಪತಿ ಹುಡುಕ್ ಕೊಡ್ತೀನಿ, ಆದ್ರ ನಾ ಹೇಳೋ ಮಟ ನೀ ಎದ್ದು ಹೋಗ್ಬಾರ್ದು, ಇಲ್ಲೇ ಕುಂದ್ರು ಅಂತಾನ. ಅವ ಇನ್ನ ಹುಡುಕ್ ಕೊಟ್ಟಿಲ್ಲ, ಅವ ಎದ್ದು ಹೋಗಿಲ್ಲ. ಇಷ್ಟ ನೋಡ್ರಿ ಸ್ಟೋರಿ ಇದು. ಆಮೇಲೆ ಬಸವನವ್ರ ತಾಯಿ ಬಂದ್ರು, ಅವಾಗ ಬೇಡ್ಕೊಂಡ್ರು, ಅವಾಗ ಬಸವಣ್ಣ ಹುಟ್ಟಿದ. ಇವನು ಪ್ರತಿ ರೂಪನೇ ಬಸವಣ್ಣ, ಜಗಜ್ಯೋತಿ ಬಸವಣ್ಣ. ಇದು ಏನೋ ಕತಿ ಹೇಳತ್ರಿ ಅಂತಂದು ಕಡೆ ಕಡೆ ಹೇಳ್ತಾರ್ರಿ. ಕತಿ ಅದೇ ಹೇಳಿದ್ನ, ಗಣಪತಿ ಹುಡ್ಕೋತ ಬಂದ, ಅವ ಮಾತ್ ತಗೊಂಡನ, ಅವ ಮಾತಿನ ಮುಗುದಿಲ್ಲ, ಅದು ಕತಿನ ಮುಗುದಿಲ್ಲ. ಅವ ಕತಿ ಹಂಗ ಹೇಳಕತ್ತಾನ, ಹೂ ಅಂತ ಕೂತ್ ಬಿಟ್ಟಾನ. ಅವ ಎಂದ ಹೂ ಅಂತ ನೋಡು ಅಂದ್ರ ಲೋಕಪ್ರಳಯ ಆಗ್ಬೇಕು. ಅದಕ್ಕೆ ಹೊತ್ಕೊಂಡಿರ್ತಾರ ಭಕ್ತರು. ಅವ್ರಿಗೆ ಏನಾರ ಇಷ್ಟಾರ್ಥ ಎಲ್ಲಾ ಪೂರ್ತ ಆಯ್ತಂದ್ರೆ ಅವ್ರ ಅಭಿಷೇಕ ಮಾಡಿಸ್ತೀನಿ, ಹಿಂಗ್ ಗಲಿ ಪೋಲಿಸ್ತೀನಿ, ಹಿಂಗ್ ಎಲ್ಲಿ ಪೂಜೆ ಬಿಡ್ಕೊಂತ ಅವ್ರೆಲ್ಲಾ ಸಕ್ಸಸ್ ಆಗಿರ್ತಾವ ಕೆಲಸ. ಅದಕ್ಕೆ ಅವ್ರು ಬಂದು ಇಲ್ಲಿ ಪೂಜೆ ಕಟ್ಟಿಸ್ತಾರೆ ಭಕ್ತರು. ಹೆಚ್ಚಿನ ಮಾಹಿತಿ ಅವ್ರು ಇಂಗ್ಲಿಷ್ ಅವ್ರ ಮಾದರಸ ಅವ್ರ ತಂದೆಯವರು, ಇದೇ ಊರು ಬಾಗೇವಾಡಿ ಅವರು. ಭಾಗ್ಯವಾಡಿ ಇದು ಒಂದು ಭಾಗ್ಯವಾಡಿ, ಬಸವನ ಭಾಗ್ಯವಾಡಿ ಮುಂಚೆನೆ ಇದು ಭಾಗ್ಯವಾಡಿ ಅಂತ ಹೆಸರಿತ್ತು. ಅದು ಬಡ್ಡಿ ಬಾಗೇವಾಡಿ ಅಂತ. ಮೊದಲು ಬಡ್ಡಿ ಬಾಗೇವಾಡಿ. ಯಾವಾಗ ಬಸವನವ್ರು ಹುಟ್ಟಿದ್ರು ಆ ಬಸವನ ಬಾಗೇವಾಡಿ ಆಯ್ತು. ನಾನು ಅದಕ್ಕೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ನಾನು. ಅದಕ್ಕೆ ಇವಾಗ ನಾನು ಗಾರ್ಡನ್ ಒಳಗಡೆ ಬಂದಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾದ ವಾತಾವರಣ ಇದೆ. ಇಲ್ಲಿ ನರ್ತಕರು ಡ್ಯಾನ್ಸ್ ಮಾಡ್ತಾ ಇದಾರೆ. ವಾವ್, ಚೆನ್ನಾಗಿದೆ ಇದು. ಎಲ್ಲ ತೆಂಗಿನ ಮರಗಳೇ ಜಾಸ್ತಿ ಇಲ್ಲಿ, ಅಡಿಕೆ ತೋಟ. ಇವಾಗ ಇಲ್ಲಿ ಬಾವಿ ಇದೆ, ಬಾವಿ ಹತ್ರ ಹೋಗ್ಬೇಕು. ಕಾಣಿಸ್ತಾ ಇದೆಯಲ್ಲ, ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾ ಇದೀನಿ. ಬಸವ ತೀರ್ಥ ಅಂತ ಅಂದ್ರೆ ಇಲ್ಲಿ ಸ್ವಚ್ಛ ನೀರು ಇಲ್ಲ, ಸ್ವಲ್ಪ ಕಮ್ಮಿ ಇದಾವೆ ನೀರು. ನೋಡಿ, ಇದು ಅನ್ನ ಪ್ರಸಾದ ತಿನ್ನೆ ಕೂತ್ಕೊಳ್ಳೋದು ಜನರು. ಇದು ಜಾತ್ರೆಯಲ್ಲಿ ಇವೆಲ್ಲ ಇರಲ್ಲ, ಇವಾಗ ಹಾಕಿದ್ದಾರೆ ಟೇಬಲ್ಗಳು. ನೋಡಿ, ದವಸ ಧಾನ್ಯ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ನೋಡಿ, ಇಲ್ಲಿ ನಂದಿ ಮಹಾರಾಜರು, ಇಲ್ಲಿ ಬಸವನ ಒಂದು ಫೋಟೋ ಇದೆ. ಇಲ್ಲಿ ಬಸವೇಶ್ವರ ದೇವಾಲಯ ಸಂಸ್ಥೆ ಮೂಲಕ ಸಂಪಾದಕರು ಮಲ್ಲಯ್ಯ ಶಂಕರಪ್ಪ ಸಿಂಹಾಸನ. ನೋಡ್ರಿ, ಇವ್ರದ್ದು ಇದು ಹೇಳತ್ತೀನಿ ನಾನು. ನೋಡ್ರಿ, ಇಲ್ಲಿ ನೋಡ್ರಿ, ಬಸವ ಕಲ್ಯಾಣದಿಂದ ಕ್ಷೇತ್ರದ ಉಳಿಯುವ ಯಾತ್ರೆ, ಪಾದಯಾತ್ರೆ. ನೋಡ್ರಿ, ಪ್ರದೇಶದಲ್ಲಿ ಇದು ನೋಡ್ರಿ, ದೊಡ್ಡದ ಥಡೆ.
ನೋಡ್ರಿ ಇಲ್ಲಿ ಪ್ರಸಾದ ದಾಸೋಹ ಅಂತ ಬಿಳಿ ಪಟ್ಟಿ ಹಾಕ್ಯಾರ. ಮಧ್ಯಾಹ್ನ 12ರಿಂದ 2:30 ಊಟ ಇರ್ತದ್ರಿ. ಊಟ ರೆಡಿ ಆಗಿದೆ. ಅನ್ನ ಸಾಂಬಾರು ಎಲ್ರು ಊಟ ಮಾಡ್ತಾ ಇದಾರೆ. ಲಕ್ಷಾಂತರ ಜನರ ಇಲ್ಲಿ ಊಟ ಆಗತ್ತೆ. ನೋಡಿ, ಇವಾಗ ನಾನು ಊಟ ಮಾಡ್ಬೇಕು. ಊಟ ಮಾಡೋಣ, ಊಟ ಮಾಡ್ಕೊಂಡು ಹೋಗೋಣ. ನೋಡಿ, ಇದು ಹಳೆ ಕಾಲದ ಒಂದು ಹಿಮ್ಮಡಿ ಶಾಸನ. ಇದು ಏನೋ ಬರ್ದವ್ರಿ ಇಲ್ಲಿ. ವೈಟ್ ಪೌಡರ್ ತರ ಇದ್ದಿದ್ದು ಇದನ್ನ ಹಾಕಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆನೂ ಬಸವ, ಈ ಕಡೆ ಲಿಂಗ, ಈ ಕಡೆ ಏನೋ ಇದೆ ಕಾಣಿಸ್ತಾ ಇಲ್ಲ, ಕಟ್ಟಾಗಿದೆ ಅದು. ಗುರು ಬಸವೇಶ್ವರ ಅವರು ಹುಟ್ಟಿರುವ ಸ್ಥಳ ನೋಡಿದ್ರಿ. ಇವಾಗ ನಾವು ಜಗದ್ಗುರು ಬಸವೇಶ್ವರ ಐಕ್ಯ ಆಗಿರುವಂತ ಒಂದು ಸ್ಥಳ ತೋರ್ಸಕ್ಕೆ ಕರ್ಕೊಂಡೋಯ್ತೀನಿ. ಈ ವಿಡಿಯೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗೋಣ.